ಜಾಸ್ಪರ್ ಭೂಮಿಕಾಳನ್ನು ಎತ್ಕೊಂಡು ಒಂದೇ ಜಿಗತಕ್ಕೆ ಕೆಳಗಿನಿಂದ ಬಾಲ್ಕನಿ ಒಳಗೆ ಹೋಗ್ತಾನೆ. ಕ್ಷಣ ಕಾಲತೆ ತನ್ನ ಕಣ್ಣು ಮುಂದೆ ಇದೆಲ್ಲ ನಡೆಯೋದನ್ನು ನೋಡಿ ಭೂಮಿಕಾಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಇದುವರೆಗೆ ಅಗ್ನಿ ವ್ಯಾಂಪರ್ ಅಂತ ಹೇಳಿದ್ದಾನೆ ಹೊರತು ಅವಳ ಕಣ್ಣಾರೆ ವ್ಯಾಂಪರ್ಗಳು ಹೇಗಿರ್ತಾರೆ ಅಂತ ನೋಡಿರಲಿಲ್ಲ. ಈಗ ಜಾಸ್ಪರ್ ಮಾಡಿದ್ದನ್ನು ನೋಡಿದ್ರೆ ವ್ಯಾಂಪರ್ಗಳು ಎಷ್ಟು ಶಕ್ತಿ ಉಳ್ಳವರು ಎಂಬುದು ಅರ್ಥ ಆಗುತ್ತೆ. ಅದರ ಭೂಮಿಕಾಳನ್ನು ಅಲ್ಲೆಳಿಸಿ, ನನಗೆ ಬಹಳ ಮುಖ್ಯವಾದ ಕೆಲಸದಲ್ಲಿದ್ದೀನಿ, ಆದ್ದರಿಂದ ನಾನು ಬೇಗ ಹೋಗಬೇಕು, ಇಂಥ ಹುಚ್ಚು ಕೆಲಸಗಳನ್ನ ಮತ್ತೆ ಮಾಡಬೇಡ, ಹಾಗೇನಾದರೂ ಮಾಡಿದ್ರೆ ನಾನೇ ಕೊಂದುಬಿಡ್ತೀನಿ ಅಂತ ವಾರ್ನಿಂಗ್ ನೀಡಿ ಅಲ್ಲಿಂದ ಹೊರಡ್ತಾನೆ. ಭೂಮಿಕಾ ಈಗ ಏನು ಮಾಡಬೇಕು ಅಂತ ಕೂತಲ್ಲೇ ಯೋಚಿಸ್ತಾ ಹಾಗೆ ನಿದ್ದೆ ಹೋಗ್ತಾಳೆ. ಯಾಕಂದರೆ ಅವಳ ಮನಸ್ಸಿನಲ್ಲಿ ಈಗ ಎಷ್ಟು ಯೋಚನೆಗಳಿವೆಯೋ ನಮಗೆ ಚೆನ್ನಾಗಿ ಗೊತ್ತು. ಯಾವ ನಿರ್ಧಾರ ತಗೋಬೇಕು ಅಂತ ತಿಳಿದೇ ಹಾಗೆ ಯೋಚಿಸ್ತಾ ಉಳಿದು ಬಿಡ್ತಾಳೆ. ಹಾಗೆ ತುಂಬ ಹೊತ್ತು ನಿದ್ದೆ ಮಾಡ್ತಾಳೆ ಭೂಮಿಕಾ. ಆಮೇಲೆ ಎಂದೂ ಅವಳಿಗೆ ಎಚ್ಚರವಾಗುತ್ತೆ. ಹಾಗೆ ಕಣ್ಬಿಟ್ಟು ನೋಡುವಷ್ಟರಲ್ಲಿ ತನ್ನ ಕೈ ಹಿಡ್ಕೊಂಡು ಯಾರೋ ಕೂತಿದ್ದಾರೆ. ಪೂರ್ತಿಯಾಗಿ ಕಣ್ಬಿಟ್ಟು ನೋಡಿದ್ರೆ ಅದು ಅಗ್ನಿ. ಒಮ್ಮೆಲೆ ಭಯದಿಂದ ಬೆಚ್ಚಿ ಬಿದ್ದು ಭೂಮಿಕಾ ಹಿಂದೆ ಸರಿತಾಳೆ. ಅದನ್ನು ನೋಡಿದ ಅಗ್ನಿ, ಹೆದರಬೇಡ, ನಾನೇನು ಮಾಡಲ್ಲ, ನಂಗೆ ಸ್ವಲ್ಪ ಕೋಪ ಜಾಸ್ತಿ, ಹಾಗಂತ ಪೂರ್ತಿ ಕೆಟ್ಟವನು ಅಲ್ಲ ಅಂತಾನೆ. ಅವನು ಮಾತಾಡೋದು ಭೂಮಿಕಾಳ ಕಿವಿಗೆ ಸರಿಯಾಗಿ ಕೇಳಿಸ್ತಿಲ್ಲ. ಯಾಕಂದರೆ ಅವಳಿಗೆ ಆ ಬೆಲ್ಟ್ ತೆಗೆದು ತನ್ನನ್ನು ಹೊಡೆಯೋದಕ್ಕೆ ಬಂದ ಅಗ್ನಿಯೇ ಕಾಣಿಸ್ತಾ ಇದ್ದಾನೆ. ಕೂಡಲೇ ಅಗ್ನಿ ತನ್ನ ಜೇಬಿನಿಂದ ಯಾವುದೋ ಒಂದು ಫೋಟೋ ತೆಗೆದ. ಅದನ್ನು ಭೂಮಿಕಾಗೆ ತೋರಿಸ್ತಾನೆ. ಅದನ್ನು ನೋಡಿದ ಭೂಮಿಕಾ ಶಾಕ್. ಯಾಕಂದರೆ ಆ ಫೋಟೋದಲ್ಲಿ ಅಗ್ನಿ, ಭೂಮಿಕಾ ಮತ್ತು ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ಭೂಮಿಕಾ ತುಂಬ ನಗ್ತಾ ಆ ಫೋಟೋಗೆ ಫೋಸ್ ನೀಡಿದ್ದಾಳೆ. ಆ ಪಕ್ಕದಲ್ಲಿ ನಿಂತಿರೋ ಇನ್ನೊಬ್ಬ ವ್ಯಕ್ತಿ ಮುಖ ಸರಿಯಾಗಿ ಕಾಣಿಸ್ತಿಲ್ಲ. ಆ ಫೋಟೋ ಕೂಡ ಸ್ವಲ್ಪ ಸುಟ್ಟು ಹೋಗಿದೆ. ಅದನ್ನು ತೋರಿಸ್ತಾ ಅಗ್ನಿ ಹೇಳ್ತಾನೆ, ನೋಡಿದ್ಯಾ, ಇಲ್ಲಿ ಎಷ್ಟು ಸಂತೋಷವಾಗಿದೆಯಾ, ಈಗೋ ಪಕ್ಕದಲ್ಲಿ ನಿಂತಿದ್ದಾನಲ್ಲ ಅವನೇ ನಮ್ಮ ಸ್ನೇಹಿತ, ಅವನೇ ಸತ್ತಿದ್ದು. ನಿನಗಿದಕ್ಕಿಂತ ಹೆಚ್ಚಾಗಿ ನಿನ್ನ ಗತಕಾಲದ ಬಗ್ಗೆ ಸಾಕ್ಷಿ ತೋರಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆ ವ್ಯಾಂಪೈರ್ನನ್ನು ಹಿಡಿಯಲು ನಿನ್ನ ಸಹಾಯವನ್ನು ಯಾಕೆ ಕೇಳ್ತಿದ್ದೀನಿ ಅಂತ ಕೂಡ ನಿನಗೆ ಹೇಳಿದ್ದೀನಿ. ನೀನಿನ್ನು ಸಹಾಯ ಮಾಡ್ತಿದ್ರೆ ಅದು ನಿನ್ನ ತಪ್ಪೆ. ಯಾಕಂದರೆ ಅವರು ಮನುಷ್ಯರನ್ನು ಕೊಂದು ರಕ್ತ ಕುಡಿಯುವವರು. ಹಾಗೆ ನಮಗಾಗಿ ಬಂದ ನಮ್ಮ ಸ್ನೇಹಿತನನ್ನು ಹಾಗೆ ಮಾಡಿದ್ರು. ಅಂಥವ್ರ ಪರವಾಗಿ ನೀನಿದ್ದು ನನ್ನ ದ್ವೇಷಿಸ್ತಿದೀಯಾ, ಅದಕ್ಕೆ ನನಗೆ ಕೋಪ ಬರುತ್ತೆ. ಅಷ್ಟೇ ಹೊರತು ನಿನ್ನನ್ನು ನೋಯಿಸಬೇಕು ಅಂತಲ್ಲ. ಒಂದು ಸಲ ನಿನ್ನ ಮನಸ್ಸಿನಿಂದ ನೀನೇ ಯೋಚಿಸು, ಅವರು ಎಷ್ಟು ಕ್ರೂರಿಗಳು ಎಂಬುದು ಅರ್ಥವಾಗುತ್ತೆ. ನೀನು, ನಾನು ಮತ್ತು ಅವನು ಮೂವರು ತುಂಬ ಸಂತೋಷವಾಗಿದ್ದೆವು. ಯಾವಾಗ ಆ ವ್ಯಾಂಪೈರ್ ನಮ್ಮ ಜೀವನಕ್ಕೆ ಬಂದೋ ಅಂದಿನಿಂದ ಎಲ್ಲವೂ ಅಸ್ವಸ್ಥವಾಯಿತು. ಅವನು ಸತ್ತ, ನೀನು ನಡೆದ ವಿಷಯ ನೆನಪಿಲ್ಲ. ಆಗ ನಾನೇನು ಮಾಡಬೇಕು, ನನಗಿಷ್ಟು ನೋವಾಗುತ್ತೆ ಅಂತ ಒಂದು ಸಲನಾದರೂ ಯೋಚಿಸಿದೆಯಾ ಅಂತಾನೆ. ಭೂಮಿಕಾ ಹಾಗೆ ಮೌನವಾಗಿರ್ತಾಳೆ. ಅಗ್ನಿ ಹೇಳೋದನ್ನು ಕೇಳಿಸ್ಕೊಳ್ತಿದ್ದಾಳೆ. ನಾನು ನಿನಗೆ ಒಂದೇ ಹೇಳಬಲ್ಲೆ, ನೀನು ನನಗೆ ಸಹಾಯ ಮಾಡಿದ್ರೆ ನನ್ನ ಸ್ನೇಹಿತನ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ನಾನು ಸಂತೋಷವಾಗಿರಬಹುದು. ಇದುವರೆಗೆ ಇದ್ದ ಕೋಪವನ್ನೆಲ್ಲ ಮರೆತು ಬಿಡು, ನಾವೊಂದು ಹೊಸ ಜೀವನ ಶುರು ಮಾಡೋಣ ಅಂತಾನೆ. ಹೀಗೆ ಅಗ್ನಿ ಹೇಳೋ ಮಾತುಗಳಿಗೆ ಭೂಮಿಕಾಳ ಮನಸ್ಸಿನಲ್ಲಿ ಒಂದು ರೀತಿಯ ಅನುಮಾನ ಮೂಡೋದಕ್ಕೆ ಶುರುವಾಗುತ್ತೆ. ಯಾಕಂದರೆ ಅಲ್ಲಿರೋದು ಭೂಮಿಕಾನೇ, ಅದು ಕೂಡ ನಗ್ತಾ ಇದ್ದಾಳೆ. ಅಂದರೆ ಖಂಡಿತವಾಗಿಯೂ ಹಿಂದೆ ಜಾಸ್ಪರ್ ಅವಳಿಗೇನೋ ಅನ್ಯಾಯ ಮಾಡಿದ್ದಾನೆ ಅಂತ ಅವಳಿಗೆ ಅನ್ನಿಸುತ್ತೆ. ಅಷ್ಟೇ ಅಲ್ಲದೆ ಅಗ್ನಿ ಎಷ್ಟು ಎಮೋಷ್ನಲ್ ಆಗಿ ಹೇಳ್ತಿದ್ದಾನೆಂದರೆ ಭೂಮಿಕಾ ಅದನ್ನು ಖಂಡಿತ ನಂಬಲೇಬೇಕು. ನಮ್ಮ ಅಗ್ನಿ ತನಗೆ ಬೇಕಾದ ಕೆಲಸ ನಡೆಯೋದಕ್ಕೆ ಏನಾದರೂ ಮಾಡಬಲ್ಲ. ಹೀಗೆ ತುಂಬ ವಿಷಯಗಳನ್ನ ಹೇಳಿ ಅಗ್ನಿ ಅಲ್ಲಿಂದ ಎದ್ದು ಹೋಗ್ತಾ ಇರ್ತಾನೆ. ನಾನು ಹೇಳಬೇಕಾದದ್ದನ್ನು ಹೇಳಿದ್ದೀನಿ, ಇನ್ನು ಯಾವ ನಿರ್ಧಾರ ತಗೋಬೇಕು ಎಂಬುದು ನಿನಗೆ ಬಿಟ್ಟಿದ್ದು. ನೀನು ನನಗೆ ವ್ಯಾಂಪರ್ನನ್ನು ಹಿಡಿಸ್ಕೊಡಲ್ಲ ಅಂದೆ ಅಂತ ಇಟ್ಕೋ. ಇನ್ನು ನಿನ್ನನ್ನು ಇಲ್ಲಿ ಇಟ್ಟಿರೋದು ಕೂಡ ವ್ಯರ್ಥ. ನಿನ್ನನ್ನು ನಿಮ್ಮನೆ ಕಳಿಸ್ಬಿಡ್ತೀನಿ. ನೀನು ನನ್ನ ಜೊತೆ ಇರೋದಕ್ಕೂ ಅಷ್ಟು ಕಷ್ಟಪಡ್ತಿದ್ರೆ ನಾನು ಮಾತ್ರ ಹೇಗೆ ತಡ್ಕೊಳ್ಳಿ ಅಂತ ಒಂದು ಮಾತು ಹೇಳಿ ಹಾಗೆ ಹೊರಟು ಹೋದ. ಇನ್ನು ಭೂಮಿಕಾಳ ಪರಿಸ್ಥಿತಿ ನೋಡಬೇಕು. ಅಗ್ನಿ ಮೇಲೆ ಪ್ರೀತಿ ಇಲ್ದಿದ್ರೂ ಅವನು ಹೇಳೋ ಮಾತುಗಳಿಗೆ ತುಂಬ ಕರುಣೆ ಬಂತು. ಅವನ ಕಣ್ಣಲ್ಲಿ ನೋವು ಕಾಣ್ತು. ನಿಜವಾಗಿಯೂ ತನಗೆ ತುಂಬ ಅನ್ಯಾಯ ಮಾಡಿದ್ದಾನೆ ಅನ್ನಿಸ್ತು. ಹೀಗೆ ಅವಳು ಯೋಚಿಸ್ತಾ ಇರ್ತಾಳೆ. ಹಾಗೆಯೇ ಯೋಚಿಸ್ತಾ ನಿದ್ದೆ ಹೋಗ್ಬಿಡ್ತಾಳೆ. ದೊಡ್ಡ ದೊಡ್ಡ ಬೆಂಕಿ ಈ ಕಡೆ ಭೂಮಿಕಾ ಇದ್ದಾಳೆ, ಆ ಕಡೆ ದೂರದಲ್ಲಿ ಜಾಸ್ಪರ್ ಕಾಣಿಸ್ತಿದ್ದಾನೆ. ಅವನು ಹಾಗೆ ಬಾಯಿ ಬಿಟ್ಟಿದ್ದಾನೆ. ಅವನ ಬಾಯಲ್ಲಿ ಹುಲಿಯ ಹಲ್ಲುಗಳಂತೆ ಉದ್ದವಾದ ಹಲ್ಲುಗಳು ರಕ್ತದಿಂದ ಒದ್ದೆಯಾಗಿ ಕಾಣಿಸ್ತಿವೆ. ಅವನ ಕೈಯೆಲ್ಲ ರಕ್ತ, ಒಂದು ಪ್ರಾಣಿಯ ಹಾಗಿದ್ದಾನೆ. ಆ ಬೆಂಕಿ ಒಳಗಿನಿಂದ ಭೂಮಿಕಾಳ ಹತ್ರಕ್ಕೆ ಒಮ್ಮೆಲೆ ಹಾಗೆ ಬರ್ತಿದ್ದಾನೆ. ಅಷ್ಟರಲ್ಲೇ ಹೆದರಿ ಭೂಮಿಕಾ ಜೋರಾಗಿ ಕಿರ್ಚ್ತಾಳೆ. ಹಾಗೆ ಕಿರ್ಚಿದ ತಕ್ಷಣ ಅಗ್ನಿ ಓಡುತ್ತಾ ಭೂಮಿಕಾ ಹತ್ರ ಬರ್ತಾನೆ. ಏನಾಯಿತು, ಯಾಕೆ ಕಿರ್ಚ್ದೆ,
ಏನಾಯಿತು ಅನ್ನುತ್ತಾ ಅವಳಿಗೆ ನೀರು ಕೊಡ್ತಾನೆ. ತನ್ನ ಕನಸಲ್ಲಿ ಬಂದದ್ದನ್ನು ಅವಳು ಹೇಳೋದಿಲ್ಲ. ಆದರೆ ನಿಜಕ್ಕೂ ಗತಕಾಲದಲ್ಲಿ ಏನಾಯಿತು ನನಗೆ ತಿಳಿಯೋದು. ಆದರೆ ನಾನೀಗ ಈ ಹಿಂಸೆಯನ್ನು ಅನುಭವಿಸಲು ಸಾಧ್ಯವಿಲ್ಲ. ನಿಜಕ್ಕೂ ಅವನನ್ನು ನಾನು ಹೇಗೆ ಹಿಡಿಬೇಕು ಅಂತ ಹೇಳು. ಮೊದಲು ಇದರಿಂದ ನಾನು ಬಿಡುಗಡೆ ಹೊಂದಬೇಕು ಅಂತಾಳೆ. ಅಮ್ಮಯ್ಯ, ಈಗ ಬಂದ್ಲು ದಾರಿಗೆ ಅಂತ ಅಗ್ನಿ ಮನಸ್ಸಿನಲ್ಲಿ ನಗ್ತಾ ತನ್ನ ಜೇಬಿನಿಂದ ಒಂದು ಕತ್ತಿ ತೆಗಿತಾನೆ. ಅದು ಬಹಳ ಅಂದರೆ ಬಹಳ ವಿಚಿತ್ರವಾಗಿರುತ್ತೆ. ಅದನ್ನು ಭೂಮಿಕಾಗೆ ತೋರಿಸ್ತಾ, ಈ ಕತ್ತಿಯನ್ನು ನೀನು ಅವನ ಎದೆಗೆ ಚುಚ್ಚಬೇಕಷ್ಟೆ. ಅದರಿಂದ ಅವರು ಸಾಯೋದಿಲ್ಲ, ಆದರೆ ಪ್ರಜ್ಞೆ ಇಲ್ಲದೆ ಬಿದ್ದು ಬಿಡ್ತಾರೆ. ಅಷ್ಟರಲ್ಲಿ ನೀನು ಈ ಸ್ವಿಚ್ ಒತ್ತಿ ಅಂತ ಒಂದು ಸ್ವಿಚ್ ಕೊಡ್ತಾನೆ. ನಾನು ಎಲ್ಲಿದ್ದರೂ ನನಗೆ ಸಿಗ್ನಲ್ ಸಿಗುತ್ತೆ. ನಾನು ಮನೆಗೆ ಬರ್ತೀನಿ. ಅವನನ್ನು ಗೌರ್ನಮೆಂಟ್ಗೆ ಒಪ್ಪಿಸಿ ನಾವು ಪ್ರಶಾಂತವಾಗಿರಬಹುದು ಅಂತ ಅಗ್ನಿ ಹೇಳ್ತಾನೆ. ಆ ಕತ್ತಿಯನ್ನು ಕೈಗೆ ತೊಗೊಂಡು ಅದನ್ನೇ ನೋಡ್ತಿರ್ತಾಳೆ ಭೂಮಿಕಾ. ಇನ್ನು ಬಂದು ಕೆಲಸ ಮುಗಿದಿದ್ದರಿಂದ ಮನಸ್ಸಿನಲ್ಲಿ ತುಂಬ ಸಂತೋಷವಾಗಿ ಅಗ್ನಿ ಅಲ್ಲಿಂದ ಹೊರಡ್ತಾನೆ. ಹೋಗ್ತಾ ಹೋಗ್ತಾ ಬಾಗಿಲ ಹತ್ರ ಬಾಗಿಲು ಹಾಕ್ತಾ ಭೂಮಿಕಾಳ ಕಡೆ ನೋಡ್ತಾ ತಾನು ಅಂದ್ಕೊಂಡ ಕೆಲಸ ಯಶಸ್ವಿ ಆಯಿತು ಅಂದ್ಕೊಳ್ತಾ ಬಾಗಿಲು ಹಾಕಿ ಹೋಗ್ತಾನೆ. ಆದರೆ ಆ ಕತ್ತಿಯನ್ನು ಹಾಗೆ ನೋಡ್ತಿದ್ದ ಭೂಮಿಕಾಗೆ ಸ್ವಲ್ಪ ಹೊತ್ತಿನ ನಂತರ ಭಯವಾಗಿ ಬೆಡ್ ಮೇಲೆ ಹಾಗೆ ಎಸಿತಾಳೆ. ನಿಜಕ್ಕೂ ನನಗೇನಾಗಿದೆ? ನಾನೇನು ಮಾಡ್ತಿದ್ದೀನಿ? ಜಾಸ್ಪರ್ ನನ್ನ ಹತ್ರ ಇದ್ದರೆ ಅವನ ಪರವಾಗಿ ಯೋಚಿಸ್ತೀನಿ. ಅಗ್ನಿ ಸ್ವಲ್ಪ ಮೆಲ್ಲಗೆ ಮಾತಾಡಿದ್ರೆ ಅವನ ಪರವಾಗಿ ಯೋಚಿಸ್ತೀನಿ. ನಿಜಕ್ಕೂ ನನ್ನ ಮನಸ್ಸಿನಲ್ಲಿ ಏನಿದೆ? ನಾನೇನು ಮಾಡ್ತಿದ್ದೀನಿ? ನನಗೆ ಏನೂ ಅರ್ಥ ಆಗ್ತಿಲ್ಲ. ಅಸಲಿಗೆ ಗತಕಾಲ ಏನು, ಹಿಂದೆ ಏನಾಯಿತು, ಏನೂ ಅರ್ಥ ಆಗ್ತಿಲ್ಲ. ಜಾಸ್ಪರ್ನ ನೋಡಿದ್ರೆ ಅವನ ಮೇಲೆ ಕೋಪವೇ ಬರ್ತಿಲ್ಲ. ಅಗ್ನಿ ತೋರಿಸಿ ಸಾಕ್ಷಿ ಪ್ರಕಾರ, ಅವನು ಹೇಳಿದ ಮಾತುಗಳ ಪ್ರಕಾರ ಜಾಸ್ಪರ್ ನನಗೆ ತುಂಬ ಅನ್ಯಾಯ ಮಾಡೋದಂತ ಅರ್ಥ ಆಗ್ತಿದೆ. ಇದರಲ್ಲಿ ನಾನು ಯಾವುದನ್ನು ನಂಬಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಯಾವುದು ನಿರ್ಧರಿಸಲಾಗದ ಸ್ಥಿತಿಯಲ್ಲಿ ಈಗ ಭೂಮಿಕಾ ಇದ್ದಾಳೆ. ಅತ್ತ ಜಾಸ್ಪರ್ನೊಂದಿಗೆ ತನಗಿರೋ ಫೀಲಿಂಗ್ಸ್ ಹೇಳೋದು ನಿಜಾನಾ ಅಥವಾ ಅಗ್ನಿ ಹೇಳ್ತಿರೋ ನಿಜಾನಾ ಅಂತ ಅರ್ಥ ಆಗ್ತಿಲ್ಲ. ಈ ಎರಡರ ಮಧ್ಯೆ ನಲುಗಿ ಹೋಗ್ತಿದ್ದಾಳೆ. ಹಾಗೆ ಅವಳು ಯೋಚಿಸ್ತಾ ಬೆಡ್ ಮೇಲೆ ಕೂತಿದ್ದಾಳೆ. ತುಂಬ ಹೊತ್ತು ಹಾಗೆ ಯೋಚಿಸ್ತಿದ್ದಾಳೆ. ಒಂದು ಕಡೆ ಅಗ್ನಿ ಜೊತೆ ತನಗೆ ನಡೆದ ವಿಷಯಗಳನ್ನೆಲ್ಲ ನೆನಪು ಮಾಡ್ಕೊಳ್ತಿದ್ದಾಳೆ. ಇನ್ನೊಂದು ಕಡೆ ಜಾಸ್ಪರ್ ಜೊತೆ ತನಗೆ ನಡೆದ ವಿಷಯಗಳನ್ನೆಲ್ಲ ಅವನ್ನು ಕೂಡ ನೆನಪು ಮಾಡ್ಕೊಳ್ತಿದ್ದಾಳೆ. ಆದರೆ ಈ ಇಬ್ಬರ ಮಧ್ಯೆ ಯಾರು ಹೇಳ್ತಿರೋದು ನಿಜ ಅಂತ ಅವಳಿಗೆ ಅರ್ಥ ಆಗ್ತಿಲ್ಲ. ಎಷ್ಟು ಯೋಚಿಸಿದ್ರು ಜಾಸ್ಪರ್ ಅವನಿಗೆ ಕೆಟ್ಟವನಂತೆ ಕಾಣಿಸ್ತಿಲ್ಲ. ಹಾಗೆ ಅವಳು ನೋವುಣ್ಣುತ್ತಾ ಯಾವುದೋ ನಿರ್ಧರಿಸಲಾಗದ ಸ್ಥಿತಿಯಲ್ಲಿರುವಾಗ ಸಡನ್ನಾಗಿ ಪವರ್ ಕಟ್ ಆಗುತ್ತೆ. ಹಾಗೆ ಪವರ್ ಕಟ್ ಆದ ತಕ್ಷಣ ಬೆಚ್ಚಿಬಿದ್ದು ಭೂಮಿಕಾ ಸುತ್ತಲೂ ನೋಡ್ತಾಳೆ. ಆದರೆ ಅವಳಿಗೇನು ಕಾಣಿಸೋದಿಲ್ಲ. ಪವರ್ ಇಲ್ಲದ ಕಾರಣ ಈಗ ಅವಳಿಗೆ ಕೆಳಗೆ ಇಳಿಬೇಕಂದ್ರೂ ಭಯ ಆಗುತ್ತೆ. ಕೂತಲ್ಲೇ ಕೂತು ಗಟ್ಟಿಯಾಗಿ ಕಣ್ಣು ಮುಚ್ಕೊಳ್ತಾಳೆ. ಜಾಸ್ಪರ್ ಬರ್ತಾನೆ ಎಂಬ ಸಂಗತಿಯನ್ನೇ ಮರೆತು ಹೋದ್ಲು. ಹಾಗೆ ಬೆಡ್ ಮೇಲೆ ಕೂತಿರ್ತಾಳೆ. ಆದರೆ ಸ್ವಲ್ಪ ಹೊತ್ತಿಗೆ ಅವಳಿಗೆ ಒಂದು ಒಳ್ಳೆ ಸುಗಂಧ ಬರೋದಕ್ಕೆ ಶುರುವಾಯಿತು. ಅದು ಕೂಡ ಅವಳಿಗೆ ತುಂಬ ಇಷ್ಟವಾದ ಗುಲಾಬಿ ಹೂವುಗಳ ಸುಗಂಧ. ಇದುವರೆಗೆ ತುಂಬ ಗೊಂದಲ, ನೋವು, ಭಯವಿದ್ದ ಅವಳ ಮನಸ್ಸು ಆ ಸುಗಂಧದಿಂದ ತುಂಬ ಪ್ರಶಾಂತವಾಗಿ ಬದಲಾಯಿತು. ಸುತ್ತಲೂ ಕತ್ತಲೆ ಆಗಿರೋದ್ರಿಂದ ಆ ಸುಗಂಧ ಅವಳಿಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಆದರೆ ಎಲ್ಲಿಂದ ಬರ್ತಿದೆ ಎಂಬುದು ಮಾತ್ರ ತಿಳಿದಿಲ್ಲ. ಆಗಲೇ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ಅದು ಅರ್ಥವಾದ ಭೂಮಿಕಾ ಮೆಲ್ಲಗೆ ಹಾಗೆ ಕಂಡುಬಿಡ್ತಾಳೆ. ಕಣ್ಬಿಟ್ಟ ತಕ್ಷಣ ಒಮ್ಮೆಲೆ ಆಶ್ಚರ್ಯದಿಂದ ಕಣ್ಣು ದೊಡ್ಡದು ಮಾಡ್ತಾಳೆ. ಯಾಕಂದರೆ ಅವಳ ಕೋಣೆಯೆಲ್ಲ ಗುಲಾಬಿ ಹೂಗಳಿಂದ ತುಂಬ ಹೋಗಿದೆ. ಬೆಡ್ ಬಿಟ್ಟು ಸುತ್ತಲೂ ಬರೀ ಗುಲಾಬಿ ಹೂಗಳು. ಹಾಗೆ ಸುತ್ತಲೂ ನೋಡ್ತಿರ್ತಾಳೆ. ಆ ಗುಲಾಬಿ ಹೂಗಳ ಮಧ್ಯೆ ಭೂಮಿಕಾಳ ಕಡೆ ನಗ್ತಾ ಅವಳ ಆನಂದವನ್ನು ನೋಡ್ತಿರೋ ಜಾಸ್ಪರ್ ಕಂಡ. ಒಮ್ಮೆಲೆ ಅವನನ್ನು ನೋಡಿದ ಆನಂದವೋ ಅಥವಾ ಅವನು ತನಗಾಗಿ ಇಷ್ಟೊಂದು ಗುಲಾಬಿ ಹೂವು ತಂದ ಆನಂದವೋ ತಿಳಿಯದು. ಆದರೆ ಬೆಡ್ ಮೇಲಿಂದ ವೇಗವಾಗಿ ಎದ್ದು ಹೋಗಿ ಜಾಸ್ಪರನ್ನು ಹಗ್ ಮಾಡ್ಕೊಳ್ತಾಳೆ. ಜಾಸ್ಪರ್ ಕೂಡ ಭೂಮಿಕಾಳನ್ನಷ್ಟೇ ಆನಂದವಾಗಿ ಹಗ್ ಮಾಡ್ಕೊಂಡು ನಗ್ತಾ, ನಿನ್ನ ಕಣ್ಣಿನಲ್ಲಿ ಈ ಆನಂದ ನೋಡಲು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಇವತ್ತಿಗೆ ನಿನಗಾಗಿ ಇವುಗಳನ್ನ ತರೋದಕ್ಕೆ ಸಾಧ್ಯ ಆಯಿತು ಅಂತಾನೆ. ಅಂದರೆ ಪ್ರತಿ ಬಾರಿ ನನ್ನ ಕೋಣೆಯಲ್ಲಿ ಗುಲಾಬಿ ಹೂವು ಇಡ್ತಿದ್ದು ನೀನೇನಾ ಅಂತ ಕೇಳ್ತಾಳೆ ಭೂಮಿಕಾ. ಹೌದು ನಾನೇ ಅಂತಾನೆ. ಇಷ್ಟೊಂದು ಗುಲಾಬಿ ಹೂಗಳ? ನಿಜಕ್ಕೂ ಇಂಥ ಒಂದು ಪ್ರದೇಶದಲ್ಲಿ ಇಷ್ಟೊಂದು ಹೂಗಳು ಎಲ್ಲಿಂದ ತಂದೆ ಅಂತಾಳೆ. ಜಾಸ್ಪರ್ ನಗ್ತಾ ಹಗ್ ಮಾಡ್ಕೊಂಡಿದ್ದ ಭೂಮಿಕಾಳನ್ನು ತನ್ನ ತೋಳಿನಲ್ಲಿ ತೆಗೆದು ಅವಳ ಫೇಸ್ ಹಿಡಿದು, ನಮಗೆ ಇಷ್ಟ ಆದವರಿಗಾಗಿ ಏನಾದರೂ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆದರೂ ಪಡಬೇಕು ಅಂತಾನೆ. ಅವಳಿಗೆ ಏನೂ ಅರ್ಥ ಆಗೋದಿಲ್ಲ. ಹಾಗೆ ಜಾಸ್ಪರ್ ಕಡೆ ನೋಡ್ತಿರ್ತಾಳೆ. ಇವೆಲ್ಲವನ್ನು ನಾನೇ ಸ್ವತಃ ಬೆಳೆಸಿದೆ. 3 ತಿಂಗಳಿಂದ ಇವುಗಳನ್ನ ಬೆಳೆಸ್ತಿದ್ದೆ ಅಂದ.
ಅಂದರೆ ಭೂಮಿಕಾ ಅಲ್ಲಿಗೆ ಬಂದು ದಿನದಿಂದ ಜಾಸ್ಪರ್ ಹೂಗಳನ್ನ ಹಾಕಿ ಬೆಳೆಸೋದಕ್ಕೆ ಶುರು ಮಾಡಿದ್ದ ಅಂತ ಅರ್ಥ. ಈಗ ಅವು ಪೂರ್ಣಗೊಂಡಿವೆ, ಅದಕ್ಕೆ ತಂದಿದ್ದೀನಿ ಅಂತಾನೆ. ಜಾಸ್ಪರ್ ತನ್ನ ಮೇಲೆ ತೋರಿಸ್ತಿರೋ ಪ್ರೀತಿ, ಹಾಗೆ ಅವನ ಕಣ್ಣಲ್ಲಿ ಕಾಣಿಸ್ತಿರೋ ಪ್ರೀತಿ, ಇದೆಲ್ಲವನ್ನು ಭೂಮಿಕಾ ಹೇಗೆ ತಗೋಬೇಕು ಅಂತ ಅರ್ಥ ಆಗ್ತಿಲ್ಲ. ಹಾಗೆ ಜಾಸ್ಪರ್ ಕಣ್ಣುಗಳೊಳಗೆ ನೋಡ್ತಾ, ನಿಜಕ್ಕೂ ನೀನು ಯಾರು? ಯಾಕೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ? ನಿಜಕ್ಕೂ ನಮ್ಮ ಮಧ್ಯೆ ಏನಾಯಿತು? ನನಗೆ ಯಾಕೆ ಒಂದು ವಿಷಯವೂ ನೆನಪಿಲ್ಲ ಅಂತ ಕಣ್ಣಲ್ಲಿ ನೀರು ಹಾಕ್ತಾಳೆ ಭೂಮಿಕಾ. ಅವಳ ಕಣ್ಣಲ್ಲಿ ನೀರು ನೋಡ್ತಿದ್ರೆ ಜಾಸ್ಪರ್ ಎದೆಗೆ ನೋವಾಗುತ್ತೆ. ಅವಳ ಕಣ್ಣೀರು ಒರೆಸ್ತಾ, ನೋಯಿಸುವ ಗತಕಾಲವನ್ನು ನಾವು ಮತ್ತೆ ಅಗದ್ರೆ ಈಗಿರೋ ಆನಂದವನ್ನು ಅನುಭವಿಸೋದಕ್ಕಾಗೋದಿಲ್ಲ. ಆದ್ದರಿಂದ ಹೊಸದಾಗಿ ನಮ್ಮ ಜೀವನ ಶುರು ಮಾಡೋಣ ಅಂತಾನೆ. ನಿಜಕ್ಕೂ ನನ್ನ ಮನಸ್ಸು ಈಗ ಹೇಗಿದೆ ಅಂತ ನಿನಗೆ ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಕಣ್ಣಲ್ಲಿ ಅತಿಯಾದ ಪ್ರೀತಿ ಇದೆ, ಅದು ಸುಳ್ಳು ಅಂತ ಹೇಳೋದಕ್ಕಾಗ್ತಿಲ್ಲ. ಹಾಗಂತ ನಿಜ ಏನು ಎಂಬುದು ಕೂಡ ನನಗೆ ತಿಳಿತಿಲ್ಲ. ನಾನು ಯಾಕೆ ಗತಕಾಲ ಮರೆತೆ ಎಂಬುದು ಕೂಡ ನನಗೆ ಅರ್ಥ ಆಗ್ತಿಲ್ಲ. ನೀನು ಹತ್ತಿರ ಇರುವಷ್ಟು ಹೊತ್ತು ದೂರ ಆಗಬಾರ್ದು ಅನಿಸುತ್ತೆ. ದೂರ ಹೋದರೆ ನನ್ನ ಗತಕಾಲದಲ್ಲಿ ನೀನೇ ಅಪರಾಧಿ ಅನಿಸುತ್ತೆ. ನಿಜಕ್ಕೂ ನಾನೇನು ಮಾಡಬೇಕು ಅನ್ನುತ್ತಾ ಹಾಗೆ ಅಳ್ತಿರ್ತಾಳೆ. ಹಾಗೇ ಬಿಟ್ಟರೆ ಇವಳು ನೋವುಣ್ಣುತ್ತಲೇ ತನ್ನ ಸಂತೋಷದ ಕ್ಷಣವನ್ನು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ, ಜಾಸ್ಪರ್ ಇನ್ನು ನೀನೇನು ಮಾತಾಡಬೇಡ, ಮನಸ್ಸಿನಲ್ಲೂ ಏನು ಇಟ್ಕೊಳ್ಬೇಡ ಅನ್ನುತ್ತಾ ಅವಳ ತುಟಿಗಳನ್ನು ಆಕ್ರಮಿಸ್ಕೊಳ್ತಾನೆ. ಈಗ ಭೂಮಿಕಾ ಏನು ಮಾಡಬೇಕು? ಜಾಸ್ಪರನ್ನು ತಡೀಬೇಕಾ ಅಥವಾ ತನ್ನ ಮನಸ್ಸಿಗೆ ಅನ್ನಿಸ್ತಂತೆ ಅವನ ಜೊತೆ ಇರಬೇಕಾ? ಹೀಗೆ ಯೋಚಿಸ್ತಾ ತನಗೆ ತಿಳಿಯದಂತೆ ಜಾಸ್ಪರ್ ತೋಳ್ನಲ್ಲಿ ಬಂದಿ ಆಗ್ತಾಳೆ. ತನ್ನ ಕಡೆಯಿಂದ ಕೂಡ ಜಾಸ್ಪರ್ಗೆ ಮುತ್ತು ನೀಡ್ತಾಳೆ. ಜಾಸ್ಪರ್ ಇಷ್ಟು ದಿನ ಭೂಮಿಕಾಳಿಂದ ದೂರ ಇದ್ದ ತನ್ನ ಪ್ರೀತಿಯನ್ನೆಲ್ಲ ಆ ಚುಂಬನದ ಮೂಲಕ ಭೂಮಿಕಾಗೆ ಇಳಿದಿದ್ದಾನೆ. ತನ್ನ ನೋವು, ತನ್ನ ಕೋಪ, ಜಾಸ್ಪರ್ ಮೇಲೆ ತನಗೆ ತಿಳಿಯದೆ ಬರ್ತಿರೋ ಪ್ರೀತಿ, ಇವೆಲ್ಲವನ್ನು ಸೇರಿಸಿ ಒಂದೇ ಸಲ ಭೂಮಿಕಾ ತನ್ನ ಮುತ್ತಿನಲ್ಲಿ ಜಾಸ್ಪರ್ಗೆ ತೋರಿಸ್ತಿದ್ದಾಳೆ. ಒಬ್ಬರು ಆವೇಶವಾಗಿ ಮುಂದೆ ಬರ್ತಿದ್ರೆ ಇನ್ನೊಬ್ಬರು ಕೂಡ ಅಷ್ಟೇ ಆವೇಶವಾಗಿ ಮುತ್ತಿಡ್ತಿದ್ದಾರೆ. ಹೀಗೆ ಅವರು ಮುತ್ತಿಡ್ತಿರುವಾಗ ಹಾಗೆ ಜಾಸ್ಪರ್ ಮಿಂಚಿನ ವೇಗದಲ್ಲಿ ಆವೇಶವಾಗಿ ಭೂಮಿಕಾಳನ್ನು ಬೆಡ್ ಮೇಲೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಅವರಿಬ್ಬರು ಮಂಡಿಯೂರಿ ಒಬ್ರಿಗೊಬ್ಬರು ತುಂಬ ಹತ್ತಿರವಾಗಿ ಬೆಡ್ ಮೇಲೆ ಕೂತು ಚುಂಬಿಸ್ತಿರ್ತಾರೆ. ಆ ನಂತರ 1 ನಿಮಿಷ ನಿಂತು, ನಿನಗಿಂದು ಇದೆಲ್ಲ ಓಕೆ ಅಲ್ವಾ ಅಂತ ಕೇಳ್ತಾನೆ. ಭೂಮಿಕಾ ಉಸಿರು ಜೋರಾಗಿ ತೆಗೆದುಕೊಳ್ತಾ ಜಾಸ್ಪರ್ ಕಡೆ ನೋಡ್ತಾ ಓಕೆ ಅನ್ನುವಂಥ ತಲೆ ಅಲ್ಲಾಡಿಸ್ತಾಳೆ. ಜಾಸ್ಪರ್ 1 ನಿಮಿಷವೂ ತಡ ಮಾಡದೆ ಭೂಮಿಕಾಳನ್ನು ಬೆಡ್ ಮೇಲೆ ತಳ್ಳಿ ತನ್ನ ಶರ್ಟ್ ಬಿಚ್ಚಿ ಭೂಮಿಕಾಳ ಮೇಲೆ ಒಮ್ಮೆಲೆ ಹೋಗ್ತಾನೆ. ಹಾಗೆ ಅವಳ ಮೇಲಿದ್ದು ಮುತ್ತಿಡ್ತಾ ಇರುವಾಗ ಜಾಸ್ಪರ್ ಕೈಗೆ ಯಾವುದೋ ತಗಲುತ್ತೆ. ಮೊದಲು ಅದನ್ನು ಗಮನಿಸದೆ ತನ್ನ ಕೆಲಸದಲ್ಲಿ ತಾನಿದ್ದ. ಆದರೆ ಅದರ ಸ್ಪರ್ಶ ಜಾಸ್ಪರ್ಗೆ ಬಹಳ ವಿಚಿತ್ರವಾಗಿ ಕಾಣಿತು. ಅವನಿಗೆ ಯಾವುದೋ ಒಂದು ರೀತಿಯ ಸಂಶಯದ ಫೀಲಿಂಗ್ ಬರುತ್ತೆ. ಕೂಡಲೇ ಭೂಮಿಕಾ ಜೊತೆ ಮುತ್ತಿಡೋದು ನಿಲ್ಲಿಸಿ ಆ ವಸ್ತು ಏನಂತ ತೆಗೆದು ನೋಡಿದ್ರೆ ಅದು ಒಂದು ಕತ್ತಿ, ಅದು ಕೂಡ ವ್ಯಾಂಪರ್ಗಳನ್ನ ಮಾತ್ರ ಕೊಲ್ಲೋ ಕತ್ತಿ. ಹಾಗೆ ಬೆಡ್ ಮೇಲೆ ತನಗೆ ತೊಂದರೆ ಕೊಡ್ತಿದ್ದ ಆ ವಸ್ತು ಏನಂತ ಅವನು ನೋಡಿಬಿಡ್ತಾನೆ. ಅದನ್ನು ನೋಡಿದ ತಕ್ಷಣ ಅವನ ಮನಸ್ಸು ಒಡೆದು ಹೋಗುತ್ತೆ. ತನ್ನನ್ನು ಕೊಲ್ಲಿಕ್ಕಾಗಿಯೇ ಭೂಮಿಕಾ ಅಲ್ಲಿ ಆ ಕತ್ತಿ ಇಟ್ಟಿದ್ದಾಳೆ ಅಂತ ಅರ್ಥ ಆಯಿತು. ನಿಜ ಹೇಳಬೇಕಂದ್ರೆ ಭೂಮಿಕಾಗ ಕತ್ತಿಯಿಂದ ಚುಚ್ಚಿದ್ರೆ ಸಾಯ್ತಾರೆ ಅಂತ ನಿಜಕ್ಕೂ ತಿಳಿದಿಲ್ಲ. ಅಲ್ಲಿವರೆಗೆ ಭೂಮಿಕಾ ಜೊತೆ ಎಷ್ಟೋ ಪ್ರೀತಿಯಿಂದ ಇದ್ದ ಜಾಸ್ಪರ್ ಕಣ್ಣುಗಳು ತೇವವಾದವು. ಅವಳ ಮೇಲಿಂದ ಎದ್ದು ಆ ಕತ್ತಿಯನ್ನು ಕೈಯಲ್ಲಿ ಹಿಡಿದಿರ್ತಾನೆ. ಜಾಸ್ಪರ್ ಕೈಯಲ್ಲಿ ಆ ಕತ್ತಿ ನೋಡಿದ ಭೂಮಿಕಾ ಕೂಡಲೇ ತನ್ನ ಕೈಯಿಂದ ಕಿತ್ಕೊಳ್ತಾಳೆ. ಏನೋ ಹೇಳಲು ಹೋಗ್ತಾಳೆ, ಆದರೆ ಆ ಕಿತ್ಕೊಂಡ ಕೈಯನ್ನು ಜಾಸ್ಪರ್ ತನ್ನ ಕೈಯಿಂದ ಹಿಡ್ಕೊಂಡು, ನಾನು ನಿನಗೆ ಅರ್ಥವಾಗುವಂತೆ ಹೇಳ್ತೀನಿ, ಇದನ್ನು ಬಿಡು ಪ್ಲೀಸ್ ಅನ್ನುತ್ತಾ ಭೂಮಿಕಾ ಗಾಬರಿ ಪಡ್ತಿರ್ತಾಳೆ. ಅಂದರೆ ಇಷ್ಟು ದಿನ ನನ್ನ ಜೊತೆ ಸಂತೋಷವಾಗಿದ್ದಂತೆ ನಟಿಸಿದ್ದು ಇದಕ್ಕಾಗಿ ಏನಾ ಅಂತ ತುಂಬ ನೋವಿನಿಂದ ಕೇಳ್ದ. ಕೂಡಲೇ ಆ ಮಾತಿಗೆ ಭೂಮಿಕಾಗೆ ತುಂಬ ನೋವಾಗುತ್ತೆ. ಇಲ್ಲ, ನಿಜಕ್ಕೂ ನಾನು ನಿನ್ನ ಜೊತೆ ನಟಿಸಿಲ್ಲ, ಮೊದಲು ಈ ಕತ್ತಿಯನ್ನು ಬಿಟ್ಬಿಡು ಪ್ಲೀಸ್, ಇದು ಎಲ್ಲಿ ತಗುಲಿದ್ರು ಅಪಾಯ ಅನ್ನುತ್ತಾ ಏನೋ ಹೇಳಲು ಹೋಗ್ತಾಳೆ. ಆದರೆ ಜಾಸ್ಪರ್ ನಿಜಕ್ಕೂ ಕೇಳೋ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ತನ್ನ ಬೆಡ್ ಮೇಲೆ ಆ ಕತ್ತಿ ನೋಡಿದ ತಕ್ಷಣ ಅವನು ಗಾಸಿಗೆ ಒಳಗಾಗಿದ್ದಾನೆ. ಅವನು ಪ್ರತಿದಿನ ಭೂಮಿಕಾಳಿಗಾಗಿ ಬರ್ತಾನೆ, ಆ ಬೆಡ್ ಮೇಲೆ ಮಲಗ್ತಾನೆ. ಆ ವಿಷಯ ಭೂಮಿಕಾಗೂ ಗೊತ್ತು. ಆದರೂ ಅವಳು ತನ್ನನ್ನು ಕೊಲ್ಲೋದಕ್ಕೆ ಆ ಕತ್ತಿ ತಂದಿಲ್ಲ ಅಂದರೆ ಜಾಸ್ಪರ್ ಹೇಗೆ ನಂಬಲು ಸಾಧ್ಯ? ಅಷ್ಟೇ ಅಲ್ಲದೆ ಹಾಗೆ ನಂಬದಿರೋದಕ್ಕೆ ಕೂಡ ಒಂದು ಕಾರಣ ಇದೆ. ಅದೇನಂತ ಮುಂದೆ ಕಥೆಯಲ್ಲಿ ನಿಮಗೆ ತಿಳಿಯುತ್ತೆ. ಭೂಮಿಕಾಳ ಕೈಯಲ್ಲಿ ಕತ್ತಿ ಇದೆ.
ಭೂಮಿಕಾಳ ಕೈ ಜಾಸ್ಪರ್ ಕೈಯಲ್ಲಿದೆ. ಆದರೆ ಆ ಕೈನ ಹಾಗೆ ಗಟ್ಟಿಯಾಗಿಡಿದು ಭೂಮಿಕಾಳ ಕಣ್ಣುಗಳೊಳಗೆ ನೋಡುತ್ತಾ ಕಣ್ತುಂಬ ನೀರು ತುಂಬಿಕೊಂಡು, ಗತಕಾಲ ಮರ್ತಿದೆಯಾ ಅಂತ ತಿಳಿದ ಮೇಲೆ ನೀನು ಹಿಂದೆ ಮಾಡಿದ್ದು ಒಂದು ತಪ್ಪು ಅಂದ್ಕೊಂಡು ಅದರ ಬಗ್ಗೆ ಮರೆತು ಮತ್ತೆ ನಿನಗಾಗಿ ಬಂದೆ. ಆದರೆ ನಿನಗಿನ್ನೂ ನಾನು ಸಾಯೋದೇ ಬೇಕು ಅಂತ ಅರಿಯಲು ಸಾಧ್ಯವಾಗಲಿಲ್ಲ ಅನ್ನುತ್ತಾ ಕತ್ತಿ ಇರೋ ಕೈನ ಅವನ ಕಡೆ ತಿರುಗಿಸ್ತಾ ಇರ್ತಾನೆ. ಇಲ್ಲ, ನಾನು ನಿಜಕ್ಕೂ ನೀನು ಸಾಯಬೇಕು ಅಂದ್ಕೊಳ್ಳಿಲ್ಲ, ಪ್ಲೀಸ್ ನನ್ನ ನಂಬು, ಇದನ್ನು ಚುಚ್ಚಿದ್ರೆ ಕೇವಲ ಪ್ರಜ್ಞೆ ತಪ್ತಾರೆ ಅಂತ ಅವನು ಹೇಳ್ದ ಅಂತ ಹೇಳ್ತಾ ಇರ್ತಾಳೆ. ಆದರೂ ಜಾಸ್ಪರ್ ಕೇಳೋದಿಲ್ಲ. ಹಾಗೆ ಆ ಕತ್ತಿಯನ್ನು ತನ್ನೆದೆಗೆ ಚುಚ್ಕೊಳ್ತಾನೆ. ನಾನು ಇಲ್ಲದಿದ್ದರೆ ಸಂತೋಷವಾಗಿರ್ತೀಯಾ ಅಂದರೆ ಖಂಡಿತವಾಗಿಯೂ ಅದನ್ನೇ ಮಾಡು ಅನ್ನುತ್ತಾ ಇರ್ತಾನೆ. ಆಗಲೇ ಚುಚ್ಕೊಂಡಿದ್ದಾನೆ, ರಕ್ತ ಸೋರ್ತಿದೆ. ಹಾಗೆ ಜಾಸ್ಪರ್ ಮಾಡಿದ ತಕ್ಷಣ ಅಸಲಿಗೆ ಭೂಮಿಕಾಗಳು ಬಂದುಬಿಡುತ್ತೆ. ನಿಜಕ್ಕೂ ಏನು ಮಾಡಿದೆ, ಯಾಕೆ ಹೀಗೆ ಮಾಡಿದೆ, ಯಾಕೆ ನಿಂಗೆ ರಕ್ತ ಬರ್ತಿದೆ, ಕೇವಲ ನೀನು ಪ್ರಜ್ಞೆ ಮಾತ್ರ ತಪ್ತೀಯಾ ಅಂತ ಅಗ್ನಿ ಹೇಳ್ದ, ಹೀಗೆ ಯಾಕೆ ನಡೀತಿದೆ ಅಂತ ಜೋರಾಗಳುತ್ತಾಳೆ. ನಾನು ಹೇಳಿದ್ನಾ, ನಿಜಕ್ಕೂ ನಾನು ಹೀಗೆ ಮಾಡಬೇಕು ಅಂದ್ಕೊಳ್ಳಿಲ್ಲ. ನನ್ನ ಮನಸ್ಸಿಗೆ ಎಷ್ಟು ಹೇಳಿದ್ರು ಇಂಥ ಕೆಲಸ ಮಾಡೋದಕ್ಕೆ ಅದು ಒಪ್ಪಲಿಲ್ಲ. ಆದರೆ ನೀನು ಯಾಕೆ ಹೀಗೆ ಮಾಡಿದೆ ಅಂತ ಹೇಳ್ತಾ ಆ ಕತ್ತಿಯನ್ನು ಹಿಡಿದು ಹೊರಗೆ ಎಳಿಬೇಕು ಎಂಬ ಉದ್ದೇಶದಿಂದ ಆ ಕತ್ತಿಯನ್ನು ಹಿಡಿತಾಳೆ. ಅದೇ ಸಮಯಕ್ಕೆ ಬಾಲ್ಕನಿಯಿಂದ ಯಾರೋ ಬರ್ತಿರೋ ಶಬ್ದ. ಕೂಡಲೇ ತನ್ನ ಮುಖ ಪಕ್ಕಕ್ಕೆ ತಿರುಗಿಸಿ ನೋಡ್ತಾಳೆ. ಎದುರಿಗೆ ರಾಹುಲ್. ಅವನು ಯಾಕೆ ಇಲ್ಲಿಗೆ ಬಂದ, ಹೇಗೆ ಬಂದ ಎಂಬ ಸಂಗತಿಯನ್ನು ಪಕ್ಕಕ್ಕಿಟ್ಟು, ಬೇಗ ಬಾ ರಾಹುಲ್, ನಂಗೆ ಸಹಾಯ ಮಾಡು, ಅವನಿಗೇನಾಗಿದೆ ಅಂತ ನೋಡು, ಮೊದಲು ಅವನನ್ನು ಯಾವುದಾದ್ರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ನಡಿ ಅಂತಾಳೆ. ಆದರೆ ಕೂಡಲೇ ರಾಹುಲ್, ಇನ್ನು ನಿಲ್ಲಿಸ್ತೀಯಾ, ಯಾಕಿನ್ನು ನಟಿಸ್ತಿದ್ಯಾ, ನಿನ್ನ ಮಾತುಗಳು, ನಿನ್ನ ಭಯ, ನಿನ್ನ ಅಮಾಯಕ ನೋಟ ನೋಡಿ ನೀನು ಬದಲಾಗೋದಿಲ್ಲ ಅಂದ್ಕೊಂಡಿದ್ದೆ. ಆದರೆ ನೀನು ಹಾಗೇ ಇದೆಯಾ, ಎಷ್ಟು ಬಾರಿ ಅವನನ್ನು ನೋಯಿಸ್ತೀಯಾ, ಎಷ್ಟು ಬಾರಿ ಅವನನ್ನು ಹಿಂಸಿಸ್ತೀಯಾ ಅಂತ ಕೋಪದಿಂದ ಹೇಳ್ತಾನೆ. ಅಸಲಿಗೆ ಏನು ಮಾತಾಡ್ತಿದ್ಯಾ ರಾಹುಲ್, ನಾನೇನು ಹೇಳ್ತಿದ್ದೀನಿ, ನೀನೇನು ಹೇಳ್ತಿದ್ಯಾ, ಅವನನ್ನು ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಅವನ ಮೇಲೆ ಕೈ ಹಾಕಿ ಮಾತಾಡ್ತಿದ್ರೆ ಕೂಡಲೇ ರಾಹುಲ್ ಭೂಮಿಕಾಳ ಕೈಗಳನ್ನ ಹಿಡಿದು ದೂರಕ್ಕೆ ತಳ್ಳಿ, ನಿನಗೆ ಬೇಕಾಗಿರೋದು ಜಾಸ್ಪರ್ ಸಾಯೋದೇ ಅಲ್ವಾ, ಅವನು ಸತ್ತಿದ್ದಾನೆ ಅಂದ್ಕೋ ಅಂತ ಜಾಸ್ಪರ್ನನ್ನು ತಗೊಂಡು ಕೂಡಲೇ ಅಲ್ಲಿಂದ ನೋವಿನಿಂದ ಹೊರಟು ಹೋಗ್ತಾನೆ. ಅಸಲಿಗೆ ಅಲ್ಲಿ ಏನು ನಡೀತಿದೆ ಎಂಬುದು ಭೂಮಿಕಾಗೆ ಅರ್ಥ ಆಗೋದಿಲ್ಲ. ನಾನೇನು ಮಾಡಿದೆ, ನಿಜಕ್ಕೂ ಯಾಕೆ ಅವನು ನನ್ನನ್ನು ಹಾಗೆ ದೂರ ತಳ್ದ, ನಿಜಕ್ಕೂ ಈ ರಾಹುಲ್ ಯಾರು, ರಾಹುಲ್ ಮತ್ತು ಜಾಸ್ಪರ್ ಮಧ್ಯೆ ಇರೋ ಸಂಬಂಧ ಆದರೂ ಏನು, ಅಷ್ಟಕ್ಕೂ ಆಗ ರಾಹುಲ್ ನನ್ನ ಹತ್ರ ಬಂದಿದ್ದು ಕೂಡ ಜಾಸ್ಪರ್ ಹೇಳಿದ ಕಾರಣಕ್ಕೇನಾ, ಹೀಗೆ ಎಷ್ಟೋ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಓಡ್ತಿದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ನಿಜಕ್ಕೂ ಜಾಸ್ಪರ್ ಹೇಗಿದ್ದಾನೋ, ಏನಾಗಿದೆಯೋ ಎಂಬ ನೋವನ್ನು ನಿಜಕ್ಕೂ ತಡೆಯೋದಕ್ಕೆ ಅವಳಿಗೆ ಸಾಧ್ಯವಾಗ್ತಾ ಇಲ್ಲ. ಮನಸ್ಸಿನ ದುಃಖ ಉಕ್ಕು ಬರ್ತಿದೆ. ಅಗ್ನಿ ಕೇವಲ ಪ್ರಜ್ಞೆ ತಪ್ತಾನೆ ಅಂತ ಹೇಳಿದ, ಆದರೆ ಜಾಸ್ಪರ್ ಪರಿಸ್ಥಿತಿ ನೋಡ್ತಿದ್ರೆ ತುಂಬ ಘೋರವಾಗಿದೆ. ನಿಜಕ್ಕೂ ಅವನು ಪ್ರಜ್ಞೆಯಲ್ಲೂ ಇಲ್ಲ ಅಂತ ಹೆದರ್ತಾ ಗಾಬರಿ ಪಡ್ತಾ ಅಳ್ತಾ ಹಾಗೆ ಇರ್ತಾಳೆ. ಆದರೆ ಬಹಳ ಹೊತ್ತಿನ ನಂತರ ಮೇಲೆ ಯಾರೋ ಬರ್ತಿರೋ ಶಬ್ದ ಕೇಳಿಸುತ್ತೆ. ಇನ್ಯಾರು, ನಮ್ಮ ಅಗ್ನಿ. ಹಾಗೆ ಬಂದು ಬಾಗಿಲು ತೆಗಿತಾನೆ. ಬಾಗಿಲು ತೆಗೆದ ತಕ್ಷಣ ಗುಲಾಬಿ ಹೂಗಳನ್ನ ನೋಡಿ ಅಲ್ಲಿ ಏನೋ ನಡೆದಿದೆ ಅಂತ ಅವನಿಗೆ ಅರ್ಥವಾಯಿತು. ಕೂತು ಅಳುತ್ತಿದ್ದ ಭೂಮಿಕಾ ಹತ್ತಿರ ಹೋಗ್ತಾನೆ. ಏನಾಯಿತು ಅಂತ ಕೇಳ್ತಾನೆ. ಆದರೆ ಭೂಮಿಕಾ ಏನೂ ಮಾತಾಡುವ ಪರಿಸ್ಥಿತಿಯಲ್ಲಿಲ್ಲ, ಅಳುತ್ತಲೇ ಇರ್ತಾಳೆ. ಅವಳ ಕೈಗೆ ರಕ್ತ ಆಗಿರುತ್ತೆ, ಹಾಗೆ ಆ ಬೆಡ್ ಮೇಲೆ ಕೂಡ ರಕ್ತ ಬಿದ್ದಿರುತ್ತೆ. ಅಗ್ನಿಗೆ ಅರ್ಥ ಆಯಿತು, ತಾನು ಅಂದ್ಕೊಂಡದ್ದನ್ನು ಅಂದುಕೊಂಡಂತೆಯೇ ಭೂಮಿಕಾ ಮಾಡಿದಾಳೆ ಅಂತ. ಅವನ ಮನಸ್ಸಿನಲ್ಲಿ ಆನಂದ ನಿಜಕ್ಕೂ ಕಡಿಮೆನೇ ಆಗ್ತಾ ಇಲ್ಲ. ಯಾಕಂದರೆ ಆ ಕತ್ತಿಯ ಗಾಯಕ್ಕೊಳಗಾದವರು ಬದುಕುವ ಚಾನ್ಸ್ ನಿಜಕ್ಕೂ ಇಲ್ಲ. ಅವನೆಷ್ಟೋ ವರ್ಷಗಳ ಹಾಗೆ ಈಗ ತೀರಿದಂತ ಅವನಿಗನ್ಸುತ್ತೆ. ಆದರೆ ಹೊರಗೇನೂ ಮಾತಾಡದೆ, ನಿಜಕ್ಕೂ ಏನಾಯ್ತು ಹೇಳು, ನಾನು ಹೇಳಿದ ಕೆಲಸ ಮಾಡಿದೆಯಾ ಇಲ್ವಾ ಅಂತ ಕೇಳ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.